ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ನಾಗಮಂಗಲ ತಾಲೂಕಿನ ಚುಂಚನಹಳ್ಳಿ ಗ್ರಾಮದಲ್ಲಿ ಇಂದು ದಿವಸ ಚುಂಚನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ 2024 ಮತ್ತು 2025ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಕಾರ್ಯಕ್ರಮವನ್ನು ಸಂಘದ ಆವರಣದಲ್ಲಿ ಆಯೋಜನೆ ಮಾಡಲಾಯಿತು. ಶ್ರೀ ಜಾಕೀರ್ ಪಾಷಾ ರವರು ಮನ್ಮಲ್ ನಾಗಮಂಗಲ ಉಪ ಕಚೇರಿ ಸಂಘದ ವಿಸ್ತರಣಾ ಅಧಿಕಾರಿ ಮತ್ತು ಚುಂಚನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಎಲ್ಲಾ ಸದಸ್ಯರುಗಳು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ತದಾದ ನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಘದ ವಿಸ್ತರಣಾಧಿಕಾರಿಗಳಾದ ಶ್ರೀ ಜಾಕೀರ್ ಪಾಷಾ ರವರು ಮನ್ಮಲ್ ನಾಗಮಂಗಲ ಉಪ ಕಚೇರಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಎಲ್ಲಾ ರೀತಿಯ ಹಾಲು ಉತ್ತಮ ಗುಣಮಟ್ಟ, ಎಲ್ಲರೂ ಸಹಕರಿಸಿ ಇನ್ನು ಹೆಚ್ಚಿನ ರೀತಿ ಸರ್ಕಾರದ ಹಣ ದೊರೆಯುತ್ತೆ. ಡೈರಿಗೆ ಸಂಬಂಧಪಟ್ಟ ವಿಚಾರಣೆಗಳನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿದರು ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲರಿಗೂ ಆಡಳಿತ ಮಂಡಳಿ ವತಿಯಿಂದ ಕೃತಜ್ಞತೆ ತಿಳಿಸಿದರು. ಈ ಕಾರ್ಯಕ್ರಮದ ಉಪಸ್ಥಿತರು ಸನ್ಮಾನ್ಯ ಶ್ರೀ ಎನ್ ಅಪ್ಪಾಜಿ ಗೌಡರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಾಲಿ ನಿರ್ದೇಶಕರು ಮಂಡ್ಯ, ಸನ್ಮಾನ್ಯ ಶ್ರೀ ಎಸ್ಎನ್ ಲಕ್ಷ್ಮೀನಾರಾಯಣ್ ರವರು ನಿರ್ದೇಶಕರು ಮಂಡ್ಯ, ಟಿಎನ್ ಪ್ರಬುಲ್ ಗೌಡರು ತಾಲೂಕು ಮುಖ್ಯಸ್ಥರು ಮನ್ಮಲ್ ನಾಗಮಂಗಲ ಉಪ ಕಚೇರಿ, ಆನಂದ್ ನಾಯಕ್ ರವರು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ನಾಗಮಂಗಲ, ಶ್ರೀಮತಿ ಸಂಧ್ಯಾರವರು ಎಂಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಚುಂಚನಗಿರಿ, ಶ್ರೀಮತಿ ಕಮಲಮ್ಮ ಕೋಮರಳ ಆರಾಧ್ಯರವರು ನಿವೃತ್ತ ಕಾರ್ಯದರ್ಶಿಗಳು ಹಾಲು ಉತ್ಪಾದಕರ ಸಂಘ ಚುಂಚನಹಳ್ಳಿ, ಶ್ರೀಮತಿ ಹರ್ಷಿತಾ ಕೋಮನು ಕಾರ್ಯದರ್ಶಿ ಇವರುಗಳು ಉಪಸ್ಥಿತರಿದ್ದರು ಮತ್ತು ವೇದಿಕೆಯ ಆಹ್ವಾನಿತರು ಶ್ರೀಮತಿ ಸಣ್ಣತಾಯಮ್ಮ, ಶ್ರೀ ಸುರೇಶ್ ಪಿಬಿ ಅಧ್ಯಕ್ಷರು, ಶ್ರೀಮತಿ ಲಕ್ಷ್ಮಿ ಮತ್ತು ಮಂಜುನಾಥ್ ಉಪಾಧ್ಯಕ್ಷರು, ಶ್ರೀಮತಿ ಅಶ್ವಿನಿ ಮತ್ತು ನಿರಂಜನ್ ಬಾಬು ನಿರ್ದೇಶಕರು, ಶ್ರೀಮತಿ ಕಮಲಮ್ಮ ಮತ್ತು ಶಂಕರನಾಥಯ್ಯ ನಿರ್ದೇಶಕರು, ಶ್ರೀಮತಿ ಮಂಜುಳಾ ಮತ್ತು ಚಂದ್ರಪ್ಪ ನಿರ್ದೇಶಕರು, ಶ್ರೀಮತಿ ಮನಿಯಮ್ಮ ಮತ್ತು ಶ್ರೀರಾಮೇಗೌಡರು ನಿರ್ದೇಶಕರು, ಶ್ರೀಮತಿ ಕುಮಾರಿ ಮತ್ತು ಚುಂಚೇಗೌಡರು ನಿರ್ದೇಶಕರು, ಶ್ರೀಮತಿ ರಾಧಾ ಸಿದ್ದಲಿಂಗಯ್ಯ ನಿರ್ದೇಶಕರು, ಶ್ರೀಮತಿ ಇಂದ್ರಮ್ಮ ಮತ್ತು ರಾಮಶೆಟ್ಟಿ ನಿರ್ದೇಶಕರು, ಶ್ರೀಮತಿ ಮಮತಾ ಹಾಲು ಪರಿವೀಕ್ಷಕರು, ಶ್ರೀಮತಿ ಹರ್ಷಿತಾ ಮತ್ತು ಮನು ಕಾರ್ಯದರ್ಶಿ, ಆನಂದ್ ಮತ್ತು ಕುಮಾರ್ ಹಾಗೂ ಊರಿನ ಗಣ್ಯರು ಮತ್ತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹಾಗೂ ಮಾರಾಟದ ವಿವರ ಹಾಗೂ ಆಡಳಿತ ವಿಷಯಗಳು ಮತ್ತು ನಿಮ್ಮ ಸಂಘದಲ್ಲಿ ಬಂದಿರುವಂತಹ ವ್ಯಾಪಾರ ಲಾಭದಿಂದ ಬಂದಿರುವಂತಹ ಆಡಳಿತ ವೆಚ್ಚಗಳನ್ನು ಕಳೆದಾಗ ನಿಮ್ಮ ಸಂಘದಲ್ಲಿ ಇರುವಂತಹ ನಿವ್ವಳ ಲಾಭ ಏನು ಬಡ್ತೀವಿ ಅಂತ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನಿಮ್ಮ ಸಂಘದಲ್ಲಿ ಶೇಕಡ ಲಾಭಾಂಶ ಕಡಿಮೆ ಇರುತ್ತೆ. ಯಾಕೆ ಅಂತಂದರೆ ಕಳೆದ ವರ್ಷದಲ್ಲಿ ನಾವೇನು ಜಿಡ್ಡಿನ ಮೇಲೆ ದರವನ್ನು ಕೊಟ್ಟಿದ್ದೋ ಸಂಘ ನಷ್ಟ ಆಗಿಲ್ಲ, ಲಾಭಾಂಶ ಕಡಿಮೆ ಬಂದಿದೆ. ಯಾಕೆ ಅಂತಂದರೆ ಪ್ರತಿ ಉತ್ಪಾದಕರು ಜಿಡ್ಡಿನ ಆಧಾರದ ಮೇಲೆ ನಾವು ದರವನ್ನು ಕೊಟ್ಟಿದ್ದೋ ಆ ನಿಟ್ಟಿನಲ್ಲಿ ಆಗಿರ್ತದೆ. ಸೊ 1/4/2024 31/3/2025 ನಿಮ್ಮ ಸಂಘದಲ್ಲಿ ಖರೀದಿಗಳ ವಿವರಕ್ಕೆ ಬಂದಾಗ ಆಗಿರುವಂತಹ ಖರೀದಿಗಳ ರೂಪದಲ್ಲಿ ಉತ್ಪಾದಕರಿಂದ ಹಾಲಿನ ಖರೀದಿ ಆಗಿರುವಂಥದ್ದು 54,03,983 ರೂಪಾಯಿ 07 ಪೈಸೆಯಷ್ಟು ಹಾಲಿನ ಉತ್ಪಾದಕರಿಂದ ಖರೀದಿ ಆಗಿದೆ. ಅದೇ ರೀತಿ ಪಶುಹಾರ ಏನು ನಾವು ಪಶುಹಾರವನ್ನು ನಮ್ಮ ಒಕ್ಕೂಟದಿಂದ ಖರೀದಿ ಮಾಡ್ತೀವಿ ಉತ್ಪಾದಕರಿಗೆ 21,70,000ಕ್ಕೆ ನಾವು ಪಶುಹಾರವನ್ನು ಒಂದು ಸಹಕಾರಿ ವೃತ್ತಿಯಲ್ಲಿ ಖರೀದಿಯಾಗಿದೆ. ವರದಿ ರಾಜೇಶ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ. ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.